ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ 4 ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಆರ್ಸಿಬಿ ಮುಖ್ಯಸ್ಥ ರಾಜೇಶ್ ಇಂದಿರಾನಗರ ಮನೆಯಿಂದ ನಾಪತ್ತೆ. ಆರ್ಸಿಬಿ ಸೆಲೆಬ್ರೇಷನ್ ಸಂಬಂಧ ಪೋಸ್ಟ್ ಮಾಡ್ತಿದ್ದ ರಾಕೇಶ್, ಡಿಎನ್ಎ ಹಣಕಾಸಿನ ವ್ಯವಹಾರವನ್ನ ನೋಡ್ಕೊಳ್ತಿದ್ದ ರಾಜೇಶ್. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಜೊತೆಗೆ ಹಣಕಾಸು ವ್ಯವಹಾರ ಈತನೇ ನೋಡ್ಕೊಳ್ತಿದ್ದಂತೆ. ಟಿಕೆಟ್ ಪಾಸ್ ನೀಡೋ ಬಗ್ಗೆ ಗೊಂದಲ ಮೂಡಿಸಿದ್ದು ಮಜೀದ್ ಅಂತ. ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜೈರಾಮ್ ಪರಾರಿಯಾಗಿದ್ದಾರೆ. ಗೊಂದಲ ಇದ್ದಿದ್ದಂತೂ ನಿಜ. ಗೊಂದಲದ ಗೂಡಾಗಿತ್ತು. ಕಾರ್ಯಕ್ರಮ ವಿಧಾನಸೌಧದಲ್ಲಿ ಆಗಿದ್ದಾಗಿರ್ಬೋದು ಅಥವಾ ಸ್ಟೇಡಿಯಂನಲ್ಲಿ ಮಾಡೋದಕ್ಕೆ ಹೊರಟಿದ್ದಾಗಿರ್ಬೋದು, ಎಲ್ಲದೂ ಕೂಡ ಗೊಂದಲದ ನಡುವೆಯೇ ಆಗೋಯ್ತು. HAL ಏರ್ಪೋರ್ಟಿಗೆ ಬರ್ತಾರೆ. HAL ಏರ್ಪೋರ್ಟ್ನಿಂದ DKC ಹೋಗಿ ವೆಲ್ಕಮ್ ಮಾಡ್ಕೋತಾರೆ. ಅದಾದಮೇಲೆ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲೊಂದು ಕಾರ್ಯಕ್ರಮ ಇರುತ್ತೆ. ಸರಿಯಾಗಿ ಅಲ್ಲೂ ಕೂಡ ವ್ಯವಸ್ಥೆ ಆಗಿರೋದಿಲ್ಲ, ಸೇಫ್ಟಿ ಇರೋದಿಲ್ಲ ಪ್ಲೇಯರ್ಸ್ಗಳಿಗೆ. ಬರೀ MLA, CM, DCM, MLA, ಹೋಮ್ ಮಿನಿಸ್ಟ್ರುಗಳು ಅವ್ರ ಮಕ್ಕಳು ಮೊಮ್ಮಕ್ಕಳೇ ತುಳ್ಕಾಡ್ತಿದ್ರು ವೇದಿಕೆಗಳ ಮೇಲೆ. ಅಲ್ಲೂ ಸರಿಯಾಗಿ ಸೇಫ್ಟಿ ಇಲ್ಲ. ಮಳೆ ಬಂತು, ನೆನ್ಕೊಂಡೇ ಬಸ್ ಹತ್ತುತ್ತಾರೆ ವಿರಾಟ್ ಕೊಹ್ಲಿ ಅವರು. ಅದಾದಮೇಲೆ ಮತ್ತೆ ಸ್ಟೇಡಿಯಂಗೆ ಹೋಗ್ತಾರೆ. ಸ್ಟೇಡಿಯಂನಲ್ಲಿ ಯಾವ ರೀತಿ ನುಗ್ಲಾಗಿ ಸಾವಾಗುತ್ತೆ ಅದು ಕೂಡ RCB ಪ್ಲೇಯರ್ಸ್ ಗಮನಕ್ಕೆ ಬರೋದಿಲ್ಲ. ಕಾರ್ಯಕ್ರಮ ಅಂತೂ ಆಗತ್ತೆ, ಅರ್ಧ ಗಂಟೆಗೆ ಬೇಗ ಮುಗಿಸ್ಬೇಕು ಅಂತ ಪೊಲೀಸರು ಹೇಳ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಆಟಗಾರರಿಗೆ ಗೊತ್ತಾಗುವಂಥ ಪ್ಲೇಯರ್ಸಿಗೆ ಅಯ್ಯೋ ಹಿಂಗಾಗಿದೆಯಾ ಅಂತ. ಆಮೇಲೆ ಪೋಸ್ಟ್ ಕೂಡ ಮಾಡುತ್ತೆ. ಈ ಸೆಲೆಬ್ರೇಷನ್ನು, ಪೆರೇಡು, ಇದ್ರ ಬಗ್ಗೆ ನೀವು ಅನುಮತಿ ತೊಗೊಂಡು ಪೋಸ್ಟ್ ಮಾಡಿದ್ರಾ ಅಥವಾ ನಿಮಗೆ ನೀವೇ ಡಿಸೈಡ್ ಮಾಡ್ಕೊಂಡ್ರಾ? ಸರ್ಕಾರದ ಗಮನಕ್ಕೆ ತಂದಿದ್ರಾ ಅಥವಾ ಕ್ರೀಡಾ ಇಲಾಖೆಗೆ ಹೇಳಿದ್ರಾ? ಇದೆಲ್ಲದೂ ಕೂಡ ಈಗ ತನಿಖೆ ಆಗ್ತಾ ಇರುವಂಥದ್ದು. ಕಾಲ್ತುಳಿತ ಕೇಸ್ ತನಿಖೆ ಚುರುಕುಗೊಳಿಸಿರುವಂಥದ್ದು ಬೆಂಗಳೂರು ಖಾಕಿ. ಕೆಎಸ್ಸಿಎ ಕಾರ್ಯದರ್ಶಿ ಖಜಾಂಚಿ ಮನೆ ಮೇಲೆ ದಾಳಿಯಾಗಿದೆ. ಬೆಂಗಳೂರಿನ ನಿವಾಸಗಳ ಮೇಲೆ ದಾಳಿ ಮಾಡಿ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್ ಮನೆಯಲ್ಲಿ ಪರಿಶೀಲನೆ ನಡೆಸಲಾಗ್ತದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯದರ್ಶಿ ಶಂಕರ್ ಮನೆಯಲ್ಲಿ ರೇಡ್ ಆಗಿದೆ. ಕೆಎಸ್ಸಿಎ ಖಜಾಂಚಿ ಜೈರಾಮ್ ಮನೆಯಲ್ಲೂ ಕೂಡ ತಲಾಶ್ ನಡೆಸಲಾಗ್ತದೆ. ನಿನ್ನೆ ರಾತ್ರಿ ಮನೆಗಳ ಮೇಲೆ ದಾಳಿ ನಡೆಸಿರುವಂಥದ್ದು ಪೊಲೀಸರು. ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ಇಬ್ಬರೂ ಕೂಡ ಎಸ್ಕೇಪ್ ಆಗಿರುವಂಥದ್ದು.